ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಬ್ಯೂಟಿನ ಹೆಚ್ಚಿಸಿಕೊಳ್ಳಕ್ಕೆ ಅಂತಾನೆ ಮಾರ್ಕೆಟ್ಗಳಲ್ಲಿ ತುಂಬಾ ರೀತಿಯ ಕ್ರೀಮ್ಗಳು, ಲೋಷನ್, ಜ್ಯೂಸ್ ಮಾಡಿ ಕುಡಿಯುವಂತ ಪೌಡರ್ಗಳು ಇವೆ. ಹಾಗೆ ಬ್ಯೂಟಿನ ಹೆಚ್ಚಿಸೋಕೆ ಟ್ಯಾಬ್ಲೆಟ್ಸ್ ಕೂಡ ಇದೆ. ಹಲವು ಮಂದಿ ಹಿಂದೆ ಮುಂದೆ ನೋಡದೆ ಬ್ಯೂಟಿಯಾಗಿ ಕಾಣಬೇಕು ಅನ್ನೋ ರೀಸನ್ ಒಂದೇನೆ ತಲೆಲಿಟ್ಕೊಂಡು ಕಣ್ಣು ಮುಚ್ಚಿ ಟ್ಯಾಬ್ಲೆಟ್ಸ್ ತಗೋತಾರೆ. ಇನ್ನಷ್ಟು ಚೆನ್ನಾಗಿ ಕಾಣಬೇಕು ಅನ್ನೋದೊಂದೇ ಅವರ ಆತುರವಾಗಿರುತ್ತೆ. ಅದಕ್ಕಾಗಿ ಎಷ್ಟು ಬೇಕಾದರೂ ದುಡ್ಡು ಖರ್ಚು ಮಾಡ್ತಾರೆ. ಬ್ಯೂಟಿ ಏನೋ ಸ್ವಲ್ಪ ದಿನಕ್ಕೆ ಸಿಗುತ್ತೆ, ಬಟ್ ಅದರಿಂದ ಬಾಡಿಲಿ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಶುರುವಾಗುತ್ತೆ. ಹಾಗಾದರೆ ಯಾವ ಟ್ಯಾಬ್ಲೆಟ್ಸ್ನಿಂದ ಯಾವ ಪ್ರಾಬ್ಲಮ್ಸ್ ಬರುತ್ತೆ? ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ವಿಶೇಷವಾಗಿ ಫಿಂಗರ್ ಹೆಲ್ತ್ಗೆ, ಹೇರ್ ಹೆಲ್ತ್ಗೆ ಮತ್ತು ಹೆಚ್ಚು ಆಕರ್ಷಕವಾದ ಹೇರ್ ಹೆಲ್ತ್ಗೆ ಅಂತ ಅನೇಕ ಮಂದಿ ಕಾಲಜನ್ ಟ್ಯಾಬ್ಲೆಟ್ಸ್ ತಗೋತಾರೆ. ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಹಲವು ರೀತಿಯಲ್ಲಿ ಹೆಲ್ಪ್ ಆಗಿದ್ರೂ ಸಾಕಷ್ಟು ರೀತಿಯಲ್ಲಿ ಪ್ರಾಬ್ಲಮ್ಸ್ ಕೂಡ ಇದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಈ ಕಾಲಜನ್ ಮಾತ್ರೆಗಳನ್ನ ಹೆಚ್ಚು ಟೈಮ್ಸ್ ತಗೊಳ್ಳೋದ್ರಿಂದ ಆಗೋ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಕಿಡ್ನಿ ಸ್ಟೋನ್. ಕಾಲಜನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಕೆಲವು ವಿಧದ ಕಾಲಜನ್ ಅನ್ನು ಹೆಚ್ಚು ತಗೊಂಡಾಗ ಕಿಡ್ನಿ ಸ್ಟೋನ್ ಬರೋ ಅಪಾಯವಿದೆ. ಕಾಲಜನ್ ಟ್ಯಾಬ್ಲೆಟ್ಸ್ಗಳಲ್ಲಿ ಹೆಚ್ಚಿನ ಆಕ್ಸಲೇಟ್ ಮತ್ತು ಕ್ಯಾಲ್ಸಿಯಂ ಅಂಶವು ಕಿಡ್ನಿ ಸ್ಟೋನ್ಗೆ ಕಾರಣವಾಗುತ್ತೆ. ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ಸ್ ಬರುತ್ತೆ. ಬ್ಯೂಟಿನ ಹೆಚ್ಚಿಸ್ಕೊಳ್ಳೋಕೆ ತಗೊಳ್ಳೋ ಕಾಲಜನ್ ಮಾತ್ರೆಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕ್ರಮೇಣ ನೆಗೆಟಿವ್ ಆಗಿ ಕೆಲಸ ಮಾಡೋಕೆ ಆರಂಭಿಸ್ತವೆ. ಕಾಲಜನ್ ತಗೊಂಡ ಕೆಲವು ಜನರಲ್ಲಿ ಹೊಟ್ಟೆ ಉಬ್ಬರಿಸೋದು, ಗ್ಯಾಸ್ಟ್ರಿಕ್ ಮತ್ತು ಅತಿಸಾರ ಪ್ರಾಬ್ಲಮ್ಸ್ ಕಂಡುಬರುತ್ತೆ. ಕಾಲಜನ್ ತಗೊಳ್ಳೋರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶವಿದ್ದು ಇದು ನಮ್ಮ ಬೋನ್ಸ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಮೂಲಕ ನಮ್ಮ ಬಾಡಿಲಿ ಹೆಚ್ಚುವರಿ ಕ್ಯಾಲ್ಸಿಯಂ ಆಡ್ ಆಗೋದ್ರಿಂದ ಬ್ಲಡ್ನಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗುತ್ತೆ ಮತ್ತು ಹೈಪೋಕಾಲ್ಸೆಮಿಯಾ ಬರುತ್ತೆ. ವಾಕರಿಕೆ, ವಾಮಿಟಿಂಗ್, ಸುಸ್ತು ಮತ್ತು ಮಾನಸಿಕ ಕಳವಳ ಉಂಟಾಗುತ್ತೆ. ಇದನ್ನ ಲಾಂಗ್ ಟೈಮ್ ತಗೊಂಡ್ರೆ ಹಾರ್ಟ್ ಹೆಲ್ತ್ ಮೇಲೂ ಅಡ್ಡ ಪರಿಣಾಮ ಉಂಟಾಗುತ್ತೆ. ಸೊ ಕಾಲಜನ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇನ್ನು ಎರಡನೇದಾಗಿ ನೋಡೋದಾದ್ರೆ ತಲೆನೋವು ಮತ್ತು ತಲೆ ತಿರುಗುವಿಕೆ. ಕೆಲವೊಮ್ಮೆ ಕಾಲಜನ್ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋದ್ರಿಂದ ತಲೆನೋವು ಮತ್ತು ತಲೆ ತಿರುಗುವಿಕೆ ಉಂಟಾಗುತ್ತೆ. ಕಾಲಜನ್ ತೆಗೆದುಕೊಂಡ ನಂತರ ಕಂಟಿನ್ಯೂಸ್ ಆಗಿ ತಲೆನೋವು ಅಥವಾ ತಲೆ ತಿರುಗುವಿಕೆಯನ್ನು ಅನುಭವಿಸ್ತಾ ಇದ್ರೆ ತಕ್ಷಣವೇ ಡಾಕ್ಟರ್ ಹತ್ರ ಹೋಗಬೇಕು. ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಸ್ಟಾರ್ಟಿಂಗ್ ಕಾಲಜನ್ ತಗೊಳ್ಳುವಾಗ ಅಲರ್ಜಿಯ ಪ್ರಾಬ್ಲಮ್, ಇಚ್ಚಿಂಗ್, ಬ್ರೀತಿಂಗ್ ಪ್ರಾಬ್ಲಮ್, ಅನಾಫಿಲ್ಯಾಕ್ಟಿಕ್ ಆಘಾತ ಮುಂತಾದ ಲಕ್ಷಣಗಳು ಬಂದ್ರೆ ಇದನ್ನ ತಗೋಬಾರ್ದು. ಅತಿಯಾದ್ರೆ ಅಮೃತವು ವಿಷವಾಗುತ್ತೆ ಅನ್ನೋ ಮಾತಿನಂತೆ ನಮ್ಮ ಬಾಡಿಗೆ ಯಾವುದು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳೋದೇ ಸೇಫ್. ಅದು ಫುಡ್ ಆಗ್ಲಿ ಮೆಡಿಸಿನ್ ಆಗ್ಲಿ ಯಾವ್ದಾದ್ರೂ ಸರಿ, ನಮ್ಮ ಬಾಡಿಲೂ ಒಂದು ಲಿಮಿಟ್ಸ್ ಇರುತ್ತೆ. ನಾವು ಮಾಡೋ ಊಟನೂ ಜಾಸ್ತಿ ಆದ್ರೆ ಅದು ಫುಡ್ ಪಾಯ್ಸನ್ ಆಗುತ್ತೆ, ವಾಮಿಟಿಂಗ್ ಮುಂತಾದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯಾವುದನ್ನು ತಗೊಳ್ಳೋಕ್ಕೂ ಮೊದಲು ಅದರಲ್ಲಿರೋ ಸೈಡ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.